ಎದ್ದ ತಕ್ಷಣ ಫಸ್ಟ್ ಬಾಡಿಗೆ ರಿಲೀಫ್ ಮಾಡಬೇಕು. ರಿಲೀಫ್ ಟೈಮ್ ಏನಂದರೆ 5 ಆಗಿದೆ. ಟೈಮ್ ಫುಲ್ಲು ಫೋರ್ ಎಗ್ ಡೈಲಿ ಒಂದು 4 ಎಗ್ ತೊಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಕಾಗಿಲ್ಲ ನಮ್ಮ ಬಾಡಿಗೆ. ಒಂದು 45 ಮಿನಿಟ್ಸ್ ಈ ಥರ ಮುದ್ರೆ ನೋಡ್ಕೊಳ್ಳಿ. ಯೋಗದಲ್ಲಿ ಈ ಥರ ಮುದ್ರೆ ಬರುತ್ತೆ. ಇದನ್ನು 2 ಫಿಂಗರಲ್ಲಿ 2 ಹ್ಯಾಂಡಲ್ಲಿ ಹಿಂಗೆ ಇಟ್ಕೊಂಡು ಸೈಡಿಗೆ ಯಾವ ಥರ ಪೇನ್ ಎಲ್ಲ ಇಲ್ಲ ಯಾವುದು ಮಾಡಿ ಮೈನ್ ಅಂತ ಆಲ್ಮೋಸ್ಟ್ ಒಂದು 15 ಮಿನಿಟ್ಸ್ ಅಲ್ಲ 45 ಮಿನಿಟ್ಸ್ ಮಾಡಿ. ಅದಾದ್ಮೇಲೆ ನೆಕ್ಸ್ಟು ಹಿಂಗೆ ಇದು ನೋಡ್ರಿ ಏನಂತ ಇದೆ ನಿಮಗೆ ಲಿಂಗ ಥರನ ಸೇಮ್ ಅದೇ ಸೈಡಿಗೆ ಇಂಪ್ರೂವ್ ಆಗುತ್ತೆ, ಬೂಸ್ಟ್ ಆಗುತ್ತೆ ಜಾಸ್ತಿ. ಇದು ಒಂದು 15 ಮಿನಿಟ್ಸು ಜಾಸ್ತಿ ಒಂದು 15 ಮಿನಿಟ್ಸ್. ಆಲ್ಮೋಸ್ಟ್ ಯಾರು ಆ ಥರ ಕೆಲಸ ಮಾಡಿದ್ರು ಅವ್ರಿಗೆ ಇಂಪ್ರೂವ್ಮೆಂಟ್ ಇರುತ್ತೆ. ಒಂದು 15 ಮಿನಿಟ್ಸ್ ಮಾಡ್ಕೊಂಬನ್ನಿ, ನಿಮಗೆ ಗೊತ್ತಾಗುತ್ತೆ ಏನು ಇಂಪ್ರೂವ್ಮೆಂಟ್ ಅಂತ. ಅದೇ ಥರ ಸೇಮ್ ಚೆನ್ನಾಗಿ ಮಾಡ್ಕೊಂಡು ಅಷ್ಟೇ, ಸೇಮ್ ಅದೇ ಥರ ಒಂದು ವಾರ್ಮ್ ಅಪ್ ಡ್ರಿಂಕು ನೋಡಿ. ದಯವಿಟ್ಟು ನನ್ನ ಚಾನಲ್ ಮಾತ್ರ ಸಬ್ಸ್ಕ್ರೈಬ್ ಆಗಿದೆ ಅಷ್ಟೇ ಜನ, ಸ್ವಲ್ಪ ನೋಡಿ. ಆನೆಸ್ಟಾಗಿ ನೋಡಿದೆ ನಾನು, ಒಂದು ವರ್ಡ್ ನೋಡಿದೆ ಥಾಟು ಏನು, ಮನಿ ಮೇಕ್ ಹ್ಯಾಪಿ ಬಟ್ ಮನಿ ನಾಟ್ ಮೇಕ್ ಅನ್ಹ್ಯಾಪಿನೆಸ್. ಅಷ್ಟೊಂದು ಪವರ್ ಇದೆ ಮನಿಗೆ. ಬನ್ನಿ ಏನು ಮಾಡ್ತೀನಿ ಅಂತ ನೋಡಿ. ಫಸ್ಟ್ ಒಂದು ನಿಮ್ಮ ಲೆಗ್ಗಾಗಲ್ಲ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಏನೇನು ಮಾಡಬೇಕಂದ್ರೆ ಫಸ್ಟ್ ಒಂದು 10 ಮಿನಿಟ್ಸ್ ಬಾತ್ ಮಾಡಿ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ. ಎಡ್ಡನ್ನ ಯಾವಾಗಲೂ ಸ್ವಲ್ಪ ನಾವು ಸ್ಲೋಗೆ ಮಾಡಬೇಕು, ಯಾಕಂದರೆ ನಾವು ಫಾಸ್ಟ್ ಮಾಡೋದು ತಲೆ ಗಿರ್ರ ಅಂತ ಆಗ್ಬಿಡುತ್ತೆ, ಸುಸ್ತಾಗ್ಬಿಡ್ತೀರ. ಅದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾರೆ ಅನ್ಸು ಇದಾದ್ಮೇಲೆ ಏನು ಮಾಡ್ತಾರೆ ಅಷ್ಟೇ. ನಾನು ಬಂದು ಮಾಡೋದು ಬಂದ್ಬಿಟ್ಟು ಬೈಚಿಪ್ಸು. ಇದು ಬೈಚಿಪ್ಸ್ ಅಂತಾರದು, ಬೈಚಿಪ್ಸ್ ಇದನ್ನೇ ಮಾಡೋದು ಇವತ್ತು. ಬೈಚಿಪ್ಸು ನೆನ್ನೆ ಚೆಸ್ಟು ನೆನ್ನೆ ಬಂದು ಸಪೋರ್ಟ್ ಇರಬೇಕು ಗೈಸ್. ಅವಾಗ ನಾನು ಮುಂದೆ ಮಾಡಬೇಕಂತ ಸ್ವಲ್ಪ ಆಸೆ ಬರುತ್ತೆ, ಇಲ್ಲಾಂದರೆ ನಿಮಗೇನೋ ಮಾಡ್ತಾ ಇದ್ದೀನಿ ಅಂತ ನನಗೆ ಯೋಚನೆ ಆಗ್ಬಿಡುತ್ತೆ. ಓಕೆ ಆಲ್ಮೋಸ್ಟ್ ಒಂದು ಥಾಟ್ ನೋಡಿದೆ,
ಏನಂದರೆ ಲವ್ ನೆವರ್ ಪೇ ಬಿಲ್ಸ್ ಆ್ಯಂಡ್ ಮನಿ ನೆವರ್ ಚೀಟ್ಸ್. ಕರೆಕ್ಟಾಗಿ ಐತಲ್ಲ, ಇನ್ನೇನು ಹೇಳಿ, ಅಷ್ಟೇ ಜೀವನ. ಗಾಯ್ಸ್, ಆಲ್ಮೋಸ್ಟ್ ನಾವು ವರ್ಕೌಟ್ ವಾರ್ಮ್ ಅಪ್ ಕಂಪ್ಲೀಟ್ ಮಾಡಿದ್ದೀವಿ. ಮೇಯ್ನ್ ಅಟ್ರಾಕ್ಟಿಕ್ಸ್ ಎಲ್ಲ ಮೇಯ್ನ್ ಏನು ಗೊತ್ತಾ, ನಾವು ಕೋರ್ಸ್ ಮಾಡಲ್ಲ, ಇದನ್ನೇ ಮಾಡೋದು. ಫಸ್ಟು ಇದರಲ್ಲಿ ಫ್ರೈ ಮಾಡ್ತಾರೆ. ನನ್ನ ಕೈಲಾಗಿದ್ದಷ್ಟು ತೊಗೊಂಡಿದ್ದೀನಿ. ನಿಮ್ಮ ಅಷ್ಟೊಂದು ಐಫೈ ಇದ್ದರೆ ನೀವು ಒಂದು ಇದು ತೊಗೋಬೋದು, ಬ್ಯಾಂಬೂ ಸ್ಟಿಕ್ಕು. ಇದು ಮಸ್ತು. ಅದಾದಮೇಲೆ ನಿಮ್ಗೆ ಇನ್ನೂ ಎಫರ್ಟ್ ಬೇಕಂದರೆ ಇದನ್ನು ನಾನು ಹೇಳಿದ ಅವತ್ತಿನ ಹೇಳಿರೋದೆ ನನ್ನ ವೀಡಿಯೋದಲ್ಲಿ ಮಾಡಿದ್ದೀನಿ. ನಾನು ಇದನ್ನೇ ಮಾಡೋದು ಡೈಲಿ. 10 ರಿಪ್ಸ್ ಎಷ್ಟು ರಿಲೀಫ್ ಆಗುತ್ತೆ ಗೊತ್ತಾ ಎಲ್ಲ ಮಾಡಿದ್ರೆ. ನಿಮಗೆ ಆಲ್ಮೋಸ್ಟ್ ಮಾಡಿ ನನ್ನ ಸ್ವಲ್ಪ ಹಂಗೆ ಸಪೋರ್ಟ್ ಮಾಡಿ ಆಯ್ತು. ಕಂಪ್ಲೀಟ್ ಆಗಿದೆ ಗೈಸ್. ಏನಂದರೆ ಏನು ಮಾಡ್ತಾರೆ ಅಂದರೆ ಬಿಗಿನರ್ಸು ಬಂದ್ಬಿಟ್ಟು ಪುಲ್ಲಪ್ಸು ಪುಷಪ್ಸು ಎಲ್ಲ ಮಾಡೋಕ್ಕೆ ಏನು ಯೂಸ್ ಇಲ್ಲ. ಮಾಡಬೇಕಂದ್ರೆ ಬರೀ ವಾರ್ಮ್ ಅಪ್ ಮಾಡಬೇಕು ಅಷ್ಟೇ. ನಾವು ವರ್ಕೌಟ್ ಮುಂಚೆ ವಾರ್ಮ್ ಅಪ್ ಮಾಡಿದ್ರೆ ನಮ್ಗೆ ಪೇಯ್ನ್ ಬರೋಲ್ಲ, ಜಾಯಿಂಟ್ ಪೇಯ್ನ್ ಬರೋಲ್ಲ. ಇವಾಗ ಚೆನ್ನಾಗಿರುತ್ತೆ, ಬ್ಲಡ್ ಸರ್ಕ್ಯುಲೇಟ್ ಐತೆ ಅಂತ ನಾವು ಮಾಡ್ಬೋದು. ಹೋಯ್ತಾ ಏಜ್ ಆಯ್ತಾ ನಿಮ್ಮ ಪೇಯ್ನ್ ಗೊತ್ತಾಗುತ್ತೆ. ಫಸ್ಟು ನಾವು ಏನು ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು ವರ್ಕೌಟ್ ಮುಂಚೆ. ವಾರ್ಮ್ ಅಪ್ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ವರ್ಕೌಟ್ ಸ್ಟಾರ್ಟ್ ಬನ್ನಿ. ಸ್ಟ್ಯಾಂಡಲ್ ಮಾಡಿರೋದು ಇದು ಬಂದ್ಬಿಟ್ಟು ನಾವು ಮಾವ ಮಾಡಿರೋದು. ಇದೆಲ್ಲ ನಾನು ಆರ್ಡ್ರ್ ಮಾಡಿದ್ದೀನಿ ಅಷ್ಟೇ, ಡಂಬಲೆಲ್ಲ. ಇದನ್ನು ಇವಾಗ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ಜಾಗದಲ್ಲಿ ಇಟ್ಬಿಟ್ಟು ಇನ್ನೇ ಒಂದು ಟ್ಯಾಬ್ ಇದನ್ನು ಇದೆಯಲ್ಲ, ಇದಕ್ಕೆ ಕೆಳಗಡೆ ಹಾಕ್ಬಿಟ್ಟು ಇದನ್ನು ಹಾಕ್ಬಿಡಿ. ಹಾಕಾದ್ಮೇಲೆ ಆರ್ಡ್ರನ್ನ ಗಾಯ್ಸ್, ಆಲ್ಮೋಸ್ಟ್ ಅದೇ ನಾನು ಹೇಳಿದ್ನಲ್ಲ, ಇದು ವರ್ಕೌಟ್ ಮಿಡಲಲ್ಲಿ ತೊಗೊಳ್ಳೋದು ಅದೇ ಸೇಮು. ಹನಿ, ಶುಗರು, ಸಾಲ್ಟು, ಸೇಮ್ ವಾಟ್ರೆ. ಟಯರ್ಡ್ ಆಯ್ತಿದೆಯಲ್ಲ ಅದಕ್ಕೆ ಕುಡಿಬೇಕು. ಅದು ಕುತ್ಕೊಂಡು ಕುಡಿ. ಹೀಟ್ ಚೆಕಂದ್ರೆ ಹಿಂಗೆ ಬರಬೇಕಲ್ವ, ಅದಕ್ಕೆ ನಾವೇನು ತೊಗೊಂಡಿದ್ದೀವಿ, ಬ್ಯಾಂಡ್ ತೊಗೊಂಡಿದ್ದೀವಿ. ಇದನ್ನು ಇದರಲ್ಲಿ ಹಾಕ್ಬಿಟ್ಟು ಕೇಬಲ್ ಪ್ರೆಸ್ಗೆ ಏನು ಮಾಡಬೇಕಂದ್ರೆ ವರ್ಕೌಟ್ ಆಗೋಣ ஒரு 5 மினிட்ஸ் 2 மினிட்ஸ் 3 மினிட்ஸ் ಗ್ಯಾಪ್ ಕೊಡೋಣ. ಗ್ಯಾಪ್ ಕೊಟ್ಟಾಗ ಮೊದಲು ಅದೇ ಮೇಲೆ ಏನು ಮಾಡಬೇಕಂದ್ರೆ ಇದನ್ನ ಇಟ್ಕೊಂಡು ಏನಿಲ್ಲ, ಸಿಂಪಲ್ ಅಷ್ಟೇ. ಅಷ್ಟೇ ಅಲ್ವಾ, ಅಷ್ಟೇ ಇನ್ನೇನಿಲ್ಲ, ಅಷ್ಟೇ. ಆಮೇಲೆ ಇಷ್ಟೇ ಯಾವಾಗ ವರ್ಕೌಟ್ ಆದಮೇಲೆ ಒಂದು 5 ಮಿನಿಟ್ಸ್ 2 ಮಿನಿಟ್ಸ್ ಗ್ಯಾಪ್ ಬಿಡಿ. ನಾನು ಬೇರೆ ಮಾಡ್ಕೊಳ್ಬೇಕಾದ್ರೆ ಕಂಟಿನ್ಯೂಸ್ ಮಾಡ್ಕೊಳ್ಬೇಕು. ಒಂದು ವರ್ಕೌಟ್ ಆಯಿತಾ, ಒಂದು 3 ಮಿನಿಟ್ಸ್ ಗ್ಯಾಪ್ ಬಿಡಿ. ಯಾಕಂದರೆ ಮೊದಲು ರಿಕವರಿ ಆಗಬೇಕು. ನೀವು ಹಂಗೆ ಮಾಡ್ತಾ ಇದ್ರೆ ಮೊದಲು ಸ್ವಲ್ಪ ಆಗಬೇಕು. ಈಗ ಬೇರೆ ಸೊ ಮುಂದೆ ಆಲ್ಮೋಸ್ಟ್ ವರ್ಕೌಟ್ ಆದಮೇಲೆ ಏನಿಲ್ಲ, ಎಗ್ ಹೋಯ್ತು, 4 ಎಗ್ ಹೋಯ್ತು. ವಿತಿನ್ ಹಾಫ್ ಅನ್ ಅವರ್ ಒಳಗೆ ತೊಗೊಂಡ್ರೆ ರಿಕವರಿ ಆಗೋದು. ಮೊದಲು ವರ್ಕ್ ಮಾಡಿರೋದು ಮೊದಲು ಎಗ್ ರಿಕವರಿ ಆಗಬೇಕಂದ್ರೆ ನಾನು ತೊಗೊಂತಿರೋದು ಎಗ್ ಹೋಯ್ತು.